ಹಣಕಾಸು ಸಂಗ್ರಹದ ಆರೋಪ ಜಾಲತಾಣದ ಮೂಲಕ ಐಸಿಸ್ ಸಿದ್ಧಾಂತ ಪ್ರಚಾರವನ್ನ ಮಾಡ್ತಾ ಇದ್ದಂತು ರಾಷ್ಟ್ರದ್ರೋಹಿಗಳು ಇವರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಮಾಡಿತ್ತು ಎನ್ಐಎ. ಈ ಎಲ್ಲ ಮಾಹಿತಿ ಮೇರೆಗೆ ಇಡಿ ತನಿಖೆಯನ್ನ ಮಾಡ್ತಾ ಇತ್ತು. ಬೆಂಗಳೂರು ಸೇರಿದಂತೆ 8 ಕಡೆಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ಏಕಕಾಲದಲ್ಲಿ ದಾಳಿಯನ್ನ ಮಾಡಿ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಅಕ್ರಮ ಹಣ ವರ್ಗಾವಣೆ PMLA ಆಕ್ಟ್ ಅಡಿಯಲ್ಲಿ ಬರುತ್ತೆ. ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡರಿಂಗ್ ಆಕ್ಟ್ ಅಡಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಎನ್ಐಎ ಚಾರ್ಜ್ ಶೀಟ್ ಉಲ್ಲೇಖ ಮಾಡಿರುವಂತ ರೀತಿಯಲ್ಲಿ ಇಡೀ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಎಲ್ಲೆಲ್ಲಿ ದಾಳಿಯನ್ನ ಮಾಡಲಾಗಿದೆ, ಯಾವೆಲ್ಲ ಪ್ರಮುಖ ವಿಚಾರಗಳು ಗೊತ್ತಾಗ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ? ದಾಳಿ ಮಾಡಿದಾಗ ಏನಾದರೂ ಮೇನ್ ಡಾಕ್ಯುಮೆಂಟ್ಸ್ಗಳು ಏನಾದರೂ ಸಿಕ್ಕಿದಾವಾ? ಪೃಥ್ವಿ, ಇವತ್ತು ಬೆಳಗ್ಗೆ ಇಡಿ ಅಧಿಕಾರಿಗಳು ಕೆಲವು ವ್ಯಕ್ತಿಗಳ ಮತ್ತೆ ಏನು ಸಂಸ್ಥೆಗಳ ಒಂದು ಮನೆ ಮೇಲೆ ಒಂದು ದಾಳಿಯನ್ನು ಮಾಡಿ ಶೋಧವನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ಈ ಒಂದು ದಾಳಿಯಾಗಿರುವುದು. ಆದರೆ ಪ್ರಮುಖವಾಗಿ ಏನು ಐಸಿಸ್ಗೆ ಯುವಕರನ್ನ ನೇಮಕ ಮಾಡುವಂಥದ್ದು ಮತ್ತೆ ಅವರಿಗೆ ಹಣಕಾಸು ನೆರವು ನೀಡಿದ ಆರೋಪದ ಮೇಲೆ ಈ ಒಂದು ರೈಡ್ ಅನ್ನು ಮಾಡಿ ಈಗ ಇಡಿ ಅಧಿಕಾರಿಗಳು ಕೂಡ ಶೋಧವನ್ನ ಮಾಡ್ತಾ ಇದ್ದಾರೆ. ಈಗ ನಾವು ಬೆನ್ಸನ್ ಟೌನ್ ಒಂದು ಮನೆಯಲ್ಲಿದ್ದೀವಿ. ಈ ಒಂದು ಮನೆಯಲ್ಲಿ ಕೂಡ ನೋಡಬಹುದು, ಇನೋವಾ ಕಾರ್ದಲ್ಲಿ ಬಂದಿರುವಂತಹ 5-6 ಮಂದಿ ಏನು ಇಡಿ ಅಧಿಕಾರಿಗಳ ತಂಡ ಬೆಳಿಗ್ಗೆಯಿಂದಲೂ ಕೂಡ ಇಲ್ಲಿ ಶೋಧವನ್ನ ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಬೆನ್ಸನ್ ಟೌನ್ ನಲ್ಲಿರುವಂತಹ ಮನೆ ಇರಬಹುದು, ಮತ್ತೆ ವಸಂತ ನಗರದಲ್ಲಿ ಒಂದು ಮನೆ, ಹಾಗೂ ಅದೇ ರೀತಿಯಾಗಿ ಅಶೋಕ್ ನಗರದಲ್ಲಿ ಕೂಡ ಒಂದು ಕಚೇರಿ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿ ಕೂಡ ಶೋಧ ಮಾಡುವಂತ ಕೆಲಸ ನಡೀತಾ ಇದೆ. ನಗರದ 2 ಸಂಸ್ಥೆಗಳಿಗೆ ಸೇರಿದಂತೆ ಸುಮಾರು 8 ಕಡೆಗಳಲ್ಲಿ ಈ ಒಂದು ರೈಡ್ ಕೂಡ ಆಗಿದೆ ಅನ್ನೋ ಒಂದು ವಿಚಾರ ಕೂಡ ಈಗ ಗೊತ್ತಾಗಿದೆ. ಅಂದ್ರೆ 4 ವರ್ಷಗಳ ಹಿಂದೆ ಎನ್ಐಎ ಅಧಿಕಾರಿಗಳು ಒಂದು ಕೇಸನ್ನ ದಾಖಲು ಮಾಡಿರ್ತಾರೆ. ಐಸಿಸ್ ಜೊತೆ ಗುರುತಿಸಿಕೊಂಡಿದ್ದಂತಹ 5 ಆರೋಪಿಗಳೇನಿದ್ರೆ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನು ಕೂಡ ಮಾಡಿದ್ರು. ನಂತರ ಈ ಒಂದು ಪ್ರಕರಣದಲ್ಲಿ ಏನು ಅಕ್ರಮವಾಗಿ ಹಣ ವರ್ಗಾವಣೆ ಮತ್ತೆ ಹಣ ಸಂಗ್ರಹ ವಿಚಾರ ಕೂಡ ಬೆಳಕಿಗೆ ಬರುತ್ತೆ. ಈ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಕೂಡ ಒಂದು ಕೇಸನ್ನ ದಾಖಲು ಮಾಡಿಕೊಂಡು ಈ ಒಂದು ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಆರಂಭ ಮಾಡಿದ್ರು. ಅದೇ ವಿಚಾರವಾಗಿ ಇವತ್ತು 8 ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಈ ಒಂದು ಹಣಕಾಸನ್ನ ಯಾವ ರೀತಿ ಸಂಗ್ರಹ ಮಾಡಲಾಗಿತ್ತು ಮತ್ತೆ ಅದನ್ನು ಯಾವ ರೀತಿಯ ಒಂದು ಕೃತ್ಯಗಳಿಗೆ ಬಳಕೆ ಮಾಡ್ತಾ ಇದ್ರು ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಶೋಧವನ್ನು ಕೂಡ ಮಾಡ್ತಾ ಇರೋದು. ಅಂದ್ರೆ ಯುವಕರನ್ನ ಸೆಳೆದು ಐಸಿಸ್ಗೆ ಸೇರ್ಪಡೆ ಮಾಡುವಂತ ಒಂದು ವಿಚಾರ ಏನಿದೆ, ಈ ಒಂದು ಐಸಿಸ್ಗೆ ಸೇರ್ಪಡೆ ಮಾಡುವಂತದ್ದು ಮತ್ತೆ ಅವರನ್ನ ಸಿರಿಯಾಗಿ ಕಳಿಸೋದಕ್ಕೆ ಅವ್ರಿಗೆ ಒಂದು ಹಣಕಾಸು ನೆರವನ್ನು ಕೂಡ ಕೊಡ್ತಾ ಇದ್ರು. ಇದೇ ವಿಚಾರವಾಗಿ ಕೆಲವು ವ್ಯಕ್ತಿಗಳಿರ್ಬೋದು ಮತ್ತೆ ಸಂಘ ಸಂಸ್ಥೆಗಳು ಮತ್ತೆ ಟ್ರಸ್ಟ್ಗಳ ಮುಖಾಂತರವಾಗಿ ಹಣವನ್ನ ಸಂಗ್ರಹ ಮಾಡ್ತಾ ಇದ್ರು ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಆದ್ರಿಂದ ಈಗ ಇಡಿ ಅಧಿಕಾರಿಗಳು ಕೂಡ ಈ ಒಂದು ಹಣಕಾಸು ಜಾಲ ಇರಬಹುದು ಮತ್ತೆ ಅವರು ಸಂಗ್ರಹ ಮಾಡಿದಂತಹ ಹಣಕಾಸು ಇರಬಹುದು, ಈ ಎಲ್ಲಾ ವಿಚಾರವಾಗಿ ತನಿಖೆ ಮಾಡುತ್ತಾ ಸಲುವಾಗಿ ಈಗ ದಾಳಿ ಕೂಡ ಮಾಡಿರೋದು. ಬೆಳಿಗ್ಗೆಯಿಂದಲೂ ಕೂಡ 5-6 ಮಂದಿ ಅಧಿಕಾರಿಗಳ ತಂಡ ಈಗ ಕಡತಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪೃಥ್ವಿ, ಇಲ್ಲಿ ಯಾರನ್ನಾದ್ರೂ ಕಳಿಸಲಾಗಿತ್ತಾ ಸಿರಿಯಾಗೆಲ್ಲ ಐಸಿಸ್ ಸಂಘಟನೆಯನ್ನ ಸೇರಿಸಲಾಗಿತ್ತಾ? ಮತ್ತು ಒಂದ್ ಕಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರನ್ನಾದ್ರೂ ಬಂಧಿಸಿದ್ರ? ಬಿಫೋರ್ ಎನ್ಐಎ ಅಧಿಕಾರಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿತ್ತಲ್ಲ ಇಂತ ಒಂದು ಸ್ಫೋಟಕ ವಿಚಾರಗಳನ್ನ? ಪೃಥ್ವಿ, ಏನು ಕಳೆದ 4 ವರ್ಷಗಳ ಹಿಂದೆ ಕೇಸ್ ಆಗಿದ್ದಂತ ಒಂದು ಪ್ರಕರಣದಲ್ಲಿ ಎನ್ಐಎ ಅಧಿಕಾರಿಗಳು 5 ಆರೋಪಿಗಳನ್ನ ಬಂಧಿಸಿ ಅವರ ಮೇಲೆ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಮಾಡಿರ್ತಾರೆ. ಈ ಒಂದು ತನಿಖೆ ಸಂದರ್ಭದಲ್ಲಿ ಏನು ಆರೋಪಿಗಳ ವ್ಯಕ್ತಿತ್ವ ವಿಕಸನ ಒಂದು ಏನು ಅಧ್ಯಯನ ಕೇಂದ್ರ ಏನಿದೆ, ಈ ಒಂದು ಏನು ಕಾರ್ಯಾಗಾರದ ಮುಖಾಂತರವಾಗಿ ಯುವಕರನ್ನ ಸೆಳೆಯುವಂಥದ್ದು ಮತ್ತೆ ಅವರಿಗೆ ಒಂದು ಏನು ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನ ಪ್ರಚೋದನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ನಂತರ ಅವರನ್ನ ಸಿರಿಯಾಗಿ ಕಳಿಸುವಂತ ಒಂದು ಕೆಲಸವನ್ನು ಕೂಡ ಇವರು ರೂಪರೇಷೆಯಲ್ಲಿ ಬಳಸ್ಕೊಂಡಿರ್ತಾರೆ. ಬಳಿಕ ಅವರನ್ನ ಸಿರಿಯಾಗಿ ಕಳಿಸಬೇಕು ಅಂದ್ರೆ ಅವರಿಗೆ ಹಣಕಾಸಿನ ನೆರವು ಕೂಡ ಬೇಕಾಗುತ್ತೆ. ಅದಕ್ಕೋಸ್ಕರ ಕೆಲವು ವ್ಯಕ್ತಿಗಳು ಮತ್ತೆ ಟ್ರಸ್ಟ್ಗಳ ಮುಖಾಂತರವಾಗಿ ಹಣವನ್ನ ಸಂಗ್ರಹ ಮಾಡಿ ಅವ್ರಿಗಿನ್ನ ಸಿರಿಯಾಗಿ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಇದೇ ವಿಚಾರವಾಗಿ ಈಗ ಎನ್ಐಎ ಅಧಿಕಾರಿಗಳು ಅವತ್ತು 5 ಮೇಲೆ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಮಾಡಿದ್ರು. ಆದ್ರೆ ಈ ಒಂದು ಹಣಕಾಸು ವ್ಯವಹಾರ ಇರಬಹುದು ಮತ್ತೆ ಅಕ್ರಮ ಹಣ ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳಿಗೆ ಎಂಟ್ರಿ ಕೊಟ್ಟು ಅದ್ರ ಬಗ್ಗೆ ಈಗ ತನಿಖೆಯನ್ನ ಈಗ ಶುರು ಮಾಡ್ತಾ ಇದ್ದಾರೆ. ಪೃಥ್ವಿ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ನೋಡ್ತಾ ಇದೀವಲ್ಲ, ಪ್ರಮುಖವಾಗಿ ಏಕಕಾಲದಲ್ಲಿ ದಾಳಿಯನ್ನ ಮಾಡಿರುವಂತದ್ದು ಇಡಿ ಅಧಿಕಾರಿಗಳು. ಇಲ್ಲಿ ಪ್ರಮುಖವಾಗಿ ಯುವಕರನ್ನ ಅಂದ್ರೆ ರಾಡಿಕಲೈಸ್ ಮಾಡಿಬಿಟ್ಟು ಐಸಿಸ್ ಉಗ್ರ ಸಂಘಟನೆಗೆ ಸೇರಿಸ್ತಾ ಇದ್ರು. ಅಲ್ಲಿ ಹಣಕಾಸು ನೆರವು ಸಿಗ್ತಾ ಇತ್ತು ಅಂತ ನೋಡೋಣ ಏನಾಗುತ್ತೆ ಮುಂದಿನ ಸುದ್ದಿ.